ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬೋಟ್ ನೆಕ್ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್. ನೋಡಿ ಆ ರೀತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ರೀತಿ ಬೋಟ್ ನೆಕ್ ಕಟ್ ಮಾಡ್ಕೊಳ್ಳೋ ಗೊತ್ತಲ್ಲ, ಆ ರೀತಿ ಕಟ್ ಮಾಡಿಕೊಂಡು ನೆಕ್ ಡೀಪ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅದರಿಂದ ಕೆಳಗಡೆ 1 ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಮಾಡ್ಕೋಬೇಕು. ಯಾವ ರೀತಿ ಬೋಟ್ ನೆಕ್ ಶೇಪ್ ತೊಗೊಂಡಿರ್ತೀವಿ ಹಾಗೆ ಅಲ್ಲಿ ತನಕ ಆ ರೀತಿ ಕಟ್ ಮಾಡಿಕೊಂಡು, ಮತ್ತು ನಾವು ದಾರ ಮಾಡ್ತೀವಿ ನೋಡಿ ಬಟ್ಟೆಯಲ್ಲಿ ಡೋರಿ ಟೈಪು, ಆ ಥರ ಸ್ವಲ್ಪ ದೊಡ್ಡದಾಗಿ 2 ರೀತಿ ಮಾಡ್ಕೋಬೇಕು. ಒಂದು 1/2 ಇಂಚ್ ಬರೋ ರೀತಿ, ಇನ್ನೊಂದು 1 ಇಂಚ್ ಡೋರಿ 1 ಇಂಚ್ ಬರೋ ರೀತಿ 2 ರೀತಿ ದಾರ ಮಾಡ್ಕೋಬೇಕು. ಡೋರಿ ಟೈಪು ಒಂದು 1/2 ಇಂಚು, ಒಂದು 1 ಇಂಚು. 1/2 ಇಂಚ್ ಅನ್ನೋದು ಆ ಥರ ದಾರ ಮಾಡಿಕೊಂಡು 1 ಇಂಚಿಗೆ ಕಟ್ ಮಾಡಿಕೊಂಡು ನೋಡಿ. ಇವಾಗ ಡೋರಿ ತೋರಿಸ್ತೀನಿ. ಈ ಥರ ಡೋರಿ, ಇದು 1 ಇಂಚು, ಆ ಕಡೆದು ಇದು 1 ಇಂಚು. 1 ಇಂಚ್ ಡೋರಿ, ಅದು 1/2 ಇಂಚು. ಈ ಥರ ಫೋಲ್ಡ್ ಮಾಡಿ ಆ ಥರ ಮಣಿ ಹಾಕಬೇಕು. 1.5 ಇಂಚಿಗೆ ಕಟ್ ಮಾಡ್ಕೋಬೇಕು. ಇದನ್ನು ದೊಡ್ಡದನ್ನು, ಈ ಚಿಕ್ಕದನ್ನು 1 ಇಂಚಿಗೆ ಕಟ್ ಮಾಡ್ಕೊಳ್ಳಿ. 1 ಇಂಚಿಗೆ ಕಟ್ ಮಾಡ್ಕೊಂಡು ಅದನ್ನ ಬರೀ ಫೋಲ್ಡ್ ಮಾಡಿ ನೆಕ್ ಶೇಪಿಗೆ ಕೊಡೋದು ಅಷ್ಟೇ. ಅದು ಚಿಕ್ಕದು. ಈ ದೊಡ್ಡದು 1.5 ಇಂಚಿಗೆ ಕಟ್ ಮಾಡ್ಕೊಂಡು 1.5 ಇಂಚು ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಸೆಂಟ್ರಿಗೆ ಹಿಂಗೆ ಇಟ್ಕೊಂಡು 2 ಸೇರಿಸಿ ಸೆಂಟ್ರಲ್ಲಿ ಇಟ್ಕೊಂಡು ಮಣಿ ಸೇರಿಸ್ಕೋಬೇಕು. ನೋಡಿ 1.5 ಇಂಚಿಗೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅಳತೆ 1.5 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬರೀ ಒಂದೇ ಕೈಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕು. 1.5 ಇಂಚಿಗೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಸರಿ ಕಟ್ ಮಾಡ್ಕೊಳಕ್ಕೆ ಆಯ್ತಾಯಿಲ್ಲ, ತೋರ್ಸೋಕ್ಕೂ ಆಯ್ತಾಯಿಲ್ಲ. ಆ ರೀತಿ 1.5 ಇಂಚಿಗೆ ಕಟ್ ಮಾಡ್ಕೋಬೇಕು. ಒಂದು 8 ಪೀಸ್ 1.5 ಇಂಚಿಗೆ ಕಟ್ ಮಾಡಿಕೊಂಡ್ರೆ 8 ಸಾಕು. 8 ಕಟ್ ಮಾಡಿಕೊಂಡು ಮಣಿ ಬರುತ್ತೆ ನೋಡಿ, ಮಣಿ ಟೈಪ್ ಬರುತ್ತೆ ನೋಡಿ, ಸ್ವಲ್ಪ ದಪ್ಪ ಮಣಿ. ಆ ಮಣಿ ಸೆಂಟ್ರಿಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು 1.5 ಇಂಚು, ಇದು 1 ಇಂಚು. ಈ ಥರ ಮಣಿ ಹಾಕೋಬೇಕು ನೋಡಿ, ಈ ಥರ ದಪ್ಪ ಮಣಿ ಈ ಥರ ಸೆಂಟ್ರಿಗೆ ನೋಡಿ, ಈ ಥರ ಸೆಂಟ್ರಿಗೆ 2 ಸೈಡ್ ಮಧ್ಯೆ ಹಿಡ್ಕೊಂಡು ಮಣಿ ಹಾಕೊಂಡು ಹಿಡ್ಕೋಬೇಕು. ಇದು ಚಿಕ್ಕದು ಒಂದಲ್ಲ 1/2 ಇಂಚು ದಾರ ಮಾಡ್ಕೊಳ್ಳಿ ಅಂತ, ಅದು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಈ ಥರ ಸ್ಟಿಚ್ ಮಾಡೋಕ್ಕೆ ನೋಡಿ. ಮಣಿ ಅನ್ನಲ್ಲ, ಇದೆ ಮಣಿ. ನಾನು ಆರಿ ವರ್ಕಿಗೆ ಪ್ರಾಕ್ಟೀಸಿಗೆ ಅಂತ ತಗೊಬಂದಿದ್ದು, ಅದೇ ಮಣಿ ಹಾಕಿದ್ದೀನಿ. ಆರಿ ವರ್ಕ್ ಕಲಿತಾ ಇದ್ದೀನಿ. ನೆಕ್ಸ್ಟು ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಲಿಯೋಕ್ಕೆ, ಇನ್ನೂ ಫುಲ್ ಕಲ್ತಿಲ್ಲ. ಕಲ್ತ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಈ ಥರ 1/2 ಇಂಚ್ ಡೋರಿ ಅನ್ನಲ್ಲ, ಈ ಥರ ಲೈನಿಂಗ್ ಪೀಸಿಗೆ ಅರ್ಧಕ್ಕೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗ್ ಪೀಸಿಗೆ ಸೇರಿಸ್ಕೊಂಡಿದ್ದು ಅದು ಉಲ್ಟಾ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ 1/2 ಇಂಚಿಗೆ ನೆಕ್ ಶೇಪು, ನಾವು ನೆಕ್ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಆ ಥರ ಬೋಟ್ ನೆಕ್ ಹೀಗೆ ರೌಂಡಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ನೋಡಿ, ಹಂಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಂಡು ನಾನು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಉಲ್ಟಾ ಮಾಡಿದಾಗ ನೋಡಿ ಈ ಥರ 1/2 ಇಂಚ್ ಡೋರಿ ಅನ್ನಲ್ಲ, ಆ ರೀತಿ ಬರುತ್ತೆ. ಫಿನಿಶಿಂಗ್ ಕೂಡ ಲೈನಿಂಗ್ ಪೀಸಿಗೆ ಫಸ್ಟೇ ಅದು ಡಿಸೈನ್ದು ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಮೇಲೆ ಅಂದರೆ ನಾವು ವೇರ್ ಮಾಡಿದಾಗ ಡಿಸೈನ್ ಮಾಡಿರ್ತೀವಿ ಅದು ಲೈನಿಂಗ್ ಪೀಸು ಮೇನ್ ಫ್ಯಾಬ್ರಿಕ್ಕು ಒಳಗಡೆ ಸೇರಿರುತ್ತೆ. ಯಾವುದೇ ರೀತಿ ದಾರ ಬಿಟ್ಕೊಳ್ಳೋದು ಅದೇನೂ ಆಗೋದಿಲ್ಲ. ಫಸ್ಟೇ ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಬಿಟ್ರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಮತ್ತು ಇಲ್ಲಿ ಕೆಳಗಡೆ ನೋಡಿ, ನಾನು ಫಸ್ಟೇ ಹೇಳಿದ್ನಲ್ಲ 1 ಇಂಚಿಗೆ ಶೇಪ್ ತೊಗೊಂಡು ಕಟ್ ಮಾಡ್ಕೊಳ್ಳಿ ಅಂತ, ಅಲ್ಲಿಗೆ ಈ ರೀತಿ ಕೊಡಬೇಕು. ನೋಡಿ ಈ ರೀತಿ ಕೊಡೋಕ್ಕೆ ನಾನು ಹಿಂಗೆ ಮಾಡ್ಕೊಂಡಿರೋದು. ಹೀಗೆ ಅಂದರೆ ಡೈರೆಕ್ಟಾಗಿ ಹೀಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಪೇಪರ್ ಇಟ್ಕೊಳ್ಳಿ. ನಾವು ಹೇಗೆ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಹೀಗೆ ಮಾರ್ಕ್ ಮಾಡ್ಕೋಬೇಕು.
ಆ ರೀತಿ ಮಾರ್ಕ್ ಮಾಡ್ಕೊಂಡು ಶೇಪ್ ಅದೇ ರೀತಿ ನಾವು ಕಟ್ ಮಾಡ್ಕೊಂಡ್ವಲ್ಲ ಪೀಸ್ ಇಟ್ಕೊಂಡು ಬೇಕಾದ್ರೆ ನೋಡಿ, ಅಂದರೆ ನಾವು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ತೀವಲ್ಲ ಆಗಾಗ ಕಮ್ಮಿ ಬರುತ್ತೆ ಆ ಪೀಸು. ಪೇಪರ್ ಇಟ್ಕೊಂಡೆ ಬಿಡಿ, ಪೇಪರ್ ಇಟ್ಕೊಬಿಟ್ರೆ ಮಾರ್ಕ್ ಮಾಡ್ಕೊಳ್ಳೋಕೆ ಈಸಿ ಆಗಿಬಿಡುತ್ತೆ. ಈಗ ಪೇಪರ್ ಇಟ್ಕೊಬಿಟ್ಟು ಶೇಪ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬಿಟ್ಟು ಅದೇ ಮಾರ್ಕಿಗೆ ಸೆಂಟ್ರ್ ಬರೋ ಹಂಗೆ ಮಣಿ ಈ ಥರ ಸ್ಟಿಚ್ ಹಾಕೋಬಿಡಿ. ಈ ಥರ ಸ್ಟಿಚ್ ಹಾಕೋತಾ ಇದ್ದು ನೋಡಿ, ಮೇಲೆ ಒಂದು ಸ್ಟಿಚ್ಚು, ಕೆಳಗೊಂದು ಸ್ಟಿಚ್ಚು, ಒಂದೊಂದೇ ಇಟ್ಕೊಂಡು ಸ್ವಲ್ಪ ಗ್ಯಾಪು ಗೊತ್ತಾಗುತ್ತೆ, ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋ ನಾನು ಸ್ಟಿಚ್ ಮಾಡಿರಲಿಲ್ಲ, ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ. ವಿಡಿಯೋ ಸ್ಪೀಡ್ ಮಾಡಿಬಿಟ್ರೆ ಸ್ಪೀಡ್ ಮಾಡಿದರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಟು ನೋಡಿರಿ ಸರಿ ಬರುತ್ತಾ ಏನು ಅಂತ. ಸರಿ ಬಂದರೆ ಎಕ್ಸ್ಟ್ರಾ ಪೇಪರ್ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಬಿಡ್ಬೇಕು. ಸರಿ, ಇಲ್ಲಿ ನೋಡಿ ನಾನು ಮೇಲೆ ಪಟ್ಟಿ ಕೊಟ್ಟಿದ್ದೀನಿ ನೋಡಿ, ಈ ಥರದ ನಾವು ಹೆಮ್ಮಿಂಗ್ ಪಟ್ಟಿಗೆ ಮಾಡ್ಕೊಡ್ತೀವಿ ನೋಡಿ, ಆ ಥರ 1 ಇಂಚಿಗೆ ಥರ ಹೆಮ್ಮಿಂಗ್ ಪಟ್ಟಿಗೆ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡು ಈ ಥರ ಪಟ್ಟಿ ಮಾಡ್ಕೋಬೇಕು. ಈ ಥರ ಫಿನಿಶಿಂಗ್ ಬರಬೇಕಲ್ಲ ನೋಡಿ, ಅದಕ್ಕೆ ಡೈರೆಕ್ಟ್ ಹಿಂಗೇನೂ ಕೊಡ್ಬೋದು. ನಾನು ಮೇಲೆ ಇನ್ನೊಂದು ರೀತಿ ಡಿಸೈನ್ ಬರಾಗಿ ಮಾಡಿದ್ದೀನಿ. ಹಾಫ್ ಇಂಚು ದಾರ ಮಾಡ್ಕೊತೀವಲ್ಲ ನೋಡಿ, ನಾನು ಫಸ್ಟ್ ಹೇಳಿದ್ನಲ್ಲ ಈ ಥರ ಫೋಲ್ಡ್ ಮಾಡಿದ್ದು ನೋಡಿ, ಅದೇ ಸೈಜಲ್ಲಿ ಇನ್ನೊಂದು ಡೋರಿ ಮಾಡಿಕೊಂಡು ನೋಡಿ ಈ ಥರ ನಾನು ಮಾಡ್ಕೊಬಿಟ್ಟೆ ಫಸ್ಟೇ. ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಈಗ ತೋರಿಸ್ತೀನಿ ನೋಡಿ, ಬೇರೆ ದಾರದಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡಿಕೊಂಡೆ ಅಂತ. ಈ ಥರ ಹೇಗೆ ಈ ಥರ ಇದು ದೊಡ್ಡ ಡೋರಿ 1.5 ಇಂಚ್ ಡೋರಿ ಉಳಿದಿತ್ತಲ್ಲ ಅದರಲ್ಲೇ ತೋರಿಸ್ತಾ ಇದ್ದೀನಿ, ಆದರೆ ಚಿಕ್ಕದಾಗಿ ಮಾಡ್ಕೋಬೇಕು. ಈ ಥರ ಹಿಂಗೆ ರೌಂಡ್ ಸೆಂಟ್ರಿಗೆ ಇಟ್ಕೊಂಡು ದಾರನ ಈ ಥರ ರೌಂಡ್ ಶೇಪಲ್ಲಿ ಹಿಂಗೆ ಒಂದು ಆಚೆ ಒಂದು ಈಚೆ, ಅಂದರೆ ಜಡೆ ಹೆಣ್ತೀವಲ್ಲ ನೋಡಿ ಆ ಟೈಪಲ್ಲಿ ಹಿಂಗೆ ಹಾಕೋಬಿಡ್ಬೇಕು. ಈ ಥರ ಹಾಕೊಂಡು ಮಧ್ಯ ಒಂದು ಸೆಂಟ್ರಿಗೆ ಸ್ಟಿಚ್ ಹಾಕೋ ಬನ್ನಿ. ಸ್ಟಿಚ್ ಹಾಕೋ ಆ ಥರ ಇಟ್ಕೊಂಡು ಸ್ಟಿಚ್ ಹಾಕೊಂಡು ಬಂದರೆ ಹಂಗೆ ಇಟ್ಕೊಂಡು ಸ್ಟಿಚ್ ಹಾಕೋ ಬರಬೇಕು ಸೆಂಟ್ರಲ್ಲಿ. ಈ ರೀತಿ ಬರುತ್ತೆ ಸೆಂಟ್ರ್ ಸ್ಟಿಚ್ ಹಾಕ್ಕೊಂಡು. ಸೆಂಟ್ರಿಗೆ ಇದೆಲ್ಲ ಒಂದು ಮಣಿ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ ಮಣಿ ಹಾಕಿದ್ರೆ ನೋಡಿ. ಈ ಥರ ಬಂತು ಕೊನೆಗೆ. ಡಿಸೈನ್ ಹೇಗಿದೆ ಹೇಳಿ. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಹೇಗೆ ಬಂದಿದೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬಂದಿದೆ ಡಿಸೈನ್, ಕೊನೆಗೆ ಈ ರೀತಿ ಬಂತು. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.